ನಮ್ಮ RJS ಕರ್ನಾಟಕ ಸಂಘದ ವತಿಯಿಂದ ಅಲ್ಲಿಂದ ಬಂದು ನಮ್ಮ KGFಗೆ ಈ ಸಂಘಟನೆ ಮಾಡಬೇಕಾದ್ರೆ RJS ಏನಿದೆ ಕರ್ನಾಟಕ ರೆಡ್ಡಿ ಜನಸಂಘ ಆವತ್ತಿಂದನೂ ನಮ್ಮ KGF ರೆಡ್ಡಿ ಸಂಘನೂ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದು ಟ್ರಸ್ಟ್ ಒಂದಿತ್ತು, ವೆಲ್ಫರೇಷನ್ ಒಂದಿತ್ತು. ಅದು ಏನು ಅಂದರೆ ವೆಲ್ಫರೇಷನ್ ಎರಡು ಇರಬಾರ್ದು ಅಂತ ಒಂದು ಇದರಲ್ಲಿ ಟ್ರಸ್ಟ್ಗೆ ನಾವು ಮರ್ಜ್ ಮಾಡ್ಕೊಂಡ್ವಿ, ಒಂದಾಗಿ ಹೋಗ್ಬೇಕು ಅಂತ, ಯೂನಿಟಿ ತೋರಿಸ್ಬೇಕಂತ. ಇವಾಗ ನಮ್ಮ ಕರ್ನಾಟಕ ರಾಜ್ಯದ ಅಂತ ಇವಾಗ ಏನು ಇಷ್ಟೊತ್ತು ನಮ್ಮ ಪ್ರಭಾಕರ್ ರೆಡ್ಡಿ ಸರ್ ಮಾತಾಡಿದ್ರು, ರಾಜ್ಯದಲ್ಲಿ ಒಗ್ಗಟ್ಟಾಗಬೇಕು. ಆ ಒಂದು ಇದರಲ್ಲಿ ಇವಾಗ ಮತ್ತೆ ಇಲ್ಲೊಂದು ಕಮಿಟಿ ಮಾಡಬೇಕು. ತಾಲೂಕು ಎಲ್ಲ ಡಿಸ್ಟಿಕಲ್ಲಿ ಎಲ್ಲ ತಾಲೂಕು ಆಗಿದೆ, KGF ಒಂದು ಬಾಕಿ ಇತ್ತು. ಆ ಇದರಿಂದ ಇವಾಗ ನಾವು ಒಂದು 3 ಸಭೆ ಮಾಡಿ ಇವತ್ತು ಒಂದು ನಿರ್ಧಾರಕ್ಕೆ ಬಂದು ಪದಾಧಿಕಾರಿಗಳು ಆಯ್ಕೆ ಮಾಡಿಕೊಂಡಿದ್ದಾರೆ. ನಾವು KGF ಅಲ್ಲಿ ನಾನು ಸುಮಾರು 98ರಿಂದ ಸಂಘಟನೆಯಲ್ಲಿದ್ದೀನಿ, ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ ಇಷ್ಟು ವರ್ಷನೂ. ತಮಗೆಲ್ಲ ಗೊತ್ತಿರೋ ವಿಷಯನೇ. ಏನು ನಮ್ಮ ಈ KGF ಕ್ಷೇತ್ರದಲ್ಲಿ ನಾವೇನು ರಾಜಕೀಯವಾಗಲ್ಲ, ನಮ್ಮ ಕಮ್ಯುನಿಟಿ ಇಲ್ಲಿ ಬಂಗಾರಪೇಟೆ ತಾಲೂಕು KGF ಇವಾಗ ಆಗಿರೋದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ರೆಡ್ಡಿ ಕುಟುಂಬ ಇದ್ರು. ಆ ಒಂದಿದರಲ್ಲಿ ಇಲ್ಲಿ ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ರಾಜಕೀಯ ವ್ಯಕ್ತಿಗಳು ನಮ್ಮ ಹತ್ರ ಎಲ್ಲ ಆಶ್ವಾಸನೆ ಕೊಟ್ಟು ಕೆಲಸ ಓಟ್ ಹಾಕ್ಸ್ಕೊಳ್ತಾರೆ. ಆದರೆ ನಮಗೆ ಯಾವುದು ಒಂದು ರೆಡ್ಡಿ ಕಮ್ಯುನಿಟಿಗಂತ ಇದುವರೆಗೂ ಯಾವುದು ಮಾಡಿಲ್ಲ ನಾವು ನೋಡ್ದಂಗೆ. ಇವಾಗ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ, ಒಂದು 5-7 ವರ್ಷ ಹಿಂದೆ ನಮ್ಮ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರು ಒಂದು ಸ್ಮಾರಕ ಭವನ ಮಾಡಬೇಕಂತ ಮಾಡಿದ್ರು. ಏನೋ ಒಂದು 10 ಎಕರೆನೋ 20 ಎಕರೆನಂತ. ಅದರಲ್ಲಿ 10 ಕೋಟಿ ಏನೋ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ನಮ್ಮ ಗಮನಕ್ಕೆ ಬಂದಿದ್ದು. ನಾವೆಲ್ಲ ಓಟನ್ನು ಮಾಡಿದ್ರು. ಎಲ್ಲ ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷದವರು, ನಾಟ್ ಫಾರ್ BJP JDS ಕಾಂಗ್ರೆಸ್ ಅಂತಲ್ಲ, ಎಲ್ಲ ಪಕ್ಷವರು ನಮ್ಮ ಕಡೆಯಿಂದ ಅನುಕೂಲ ಮಾಡ್ಕೊಂಡಿದ್ದಾರೆ ಆಗಿರೋ MLAಗಳು. ಆದರೆ ನಮಗೆ ಮಾತ್ರ ನಮ್ಮ ರೆಡ್ಡಿ ಕಮ್ಯುನಿಟಿಗೆ ಅನ್ಯಾಯ ಆಗಿದೆ. ಇವಾಗ ಅಲ್ಲಿ 10 ಕೋಟಿಯಲ್ಲಿ ಆಗಿರೋದು ಪಿಲ್ಲರ್ಸ್ ಏನು ಹಾಕಿದ್ದಾರೆ, ಆ ಜಾಗಕ್ಕೂ ನಾವು ನೋಡಿಲ್ಲ. ಆ ಪಿಲ್ಲರ್ ಆದ್ಮೇಲೆ ಇನ್ನು ಇದುವರೆಗೂ KC ರೆಡ್ಡಿ ಸ್ಮಾರಕ ಭವನ ಯಾವುದು ಅಭಿವೃದ್ಧಿ ಆಗಿಲ್ಲ. ಸರ್, 3 ಪಕ್ಷಗಳಿಂದ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಈಗ ನೀವು ಅಧ್ಯಕ್ಷರಾಗಿದ್ದೀರಾ. ಈಗ ಮುಂದಿನ ಅಂದ್ರೆ ಆ 3 ಪಕ್ಷಗಳ ಒಂದು ವಿರುದ್ಧ ನಿಮ್ಮ ಒಂದು ಹೋರಾಟ ಯಾವ ರೀತಿ ಇರುತ್ತೆ ಸರ್? ನಾವು ಹೋರಾಟ ಅಂತಲ್ಲ, ನಮ್ಮ ಅಲ್ಲೆಲ್ಲ ಆಗಿರೋದು. ಇವಾಗ ನಾವ್ ಏನಕ್ಕೆ ಸಂಘಟನೆ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಸಮುದಾಯವರಿಗೆ ಪ್ರತಿಯೊಂದು ಹಳ್ಳಿಗೂ ನಾವು ಈ ವಿಷಯ ಎಲ್ಲ ತಲುಪಿಸಿ ಮುಂದಿನ, ಯಾಕಂದ್ರೆ ನಾವು ಎಲ್ಲಾ ಕಮ್ಯುನಿಟಿ ಅವರೂ ಒಂದು ಸಂಘಟನೆ ಮಾಡಿಕೊಂಡು ಏನೋ ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ನಾವು ಹಿಂದೆ ಇದ್ದೀವಿ, ಇಷ್ಟೊಂದು ಸಮುದಾಯ ಇದ್ದುಕೊಂಡು ನಾವು ಹಿಂದೆ ಇದ್ದೀವಿ. ಆ ಒಂದಿದ್ರಲ್ಲಿ ನಾವು ಈ ಮೂಲಕ ಪ್ರತಿಯೊಂದು 15 ಪಂಚಾಯತಿ ಇದೆ, 15 ಪಂಚಾಯತಿ ಇದೆ, 15 ಪಂಚಾಯತಿಗೂ ಒಂದೊಂದು ಪಂಚಾಯತಿಗೂ ನಾವು ಒಂದು ಸಂಘಟನೆ ಮಾಡ್ತಾ ಇದ್ದೀವಿ, ಪಂಚಾಯತಿ ವೈಸು. ಅದ್ರ ಮೇಲೆ ನಮ್ಮ ತಾಲೂಕು ಘಟಕ ಆ ತರ ಮಾಡಿ ಒಂದೊಂದು ಮನೆಯದು ನಾವು ಇದು ತೆಗೆದುಕೊಳ್ಳದೆ 128 ಹಳ್ಳಿಗಳಿದೆ ನಮ್ಮ KGF ತಾಲೂಕಲ್ಲಿ. ಇವಾಗ ಅದನ್ನ ಒಂದು ಪಂಚಾಯತಿಗೆ ಎಷ್ಟು ಪಾಪ್ಯುಲೇಷನ್ ಇದೆ ಅದೆಲ್ಲ ತೆಗೆದುಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮಗೆ ಆಗ್ತಾ ಇರೋ ಅನ್ಯಾಯವನ್ನ ಅವ್ರಿಗೆ ಹೇಳ್ತಾ ಇರ್ತೀವಿ. ಆ ಒಂದಿದ್ರಲ್ಲಿ ಆವತ್ತು ದಿವಸ ಎಲ್ಲ ಕೂತ್ಕೊಂಡು ಒಂದು ದಾರಿಯಲ್ಲಿ ಹೋಗ್ಬೇಕು ಅಂತ ನಮ್ದು ಚಾರಿಟಬಲ್ ಟ್ರಸ್ಟ್ ಇರ್ಬೋದು, ಇವಾಗ ಒಂದು RJS ಇವಾಗ ರೆಡ್ಡಿ ಜನಸಂಘ ಇರ್ಬೋದು, ನಾವೆಲ್ಲ ಒಂದೇ, ಅದರಲ್ಲಿ ಭೇದ ಭಾವ ಇಲ್ಲ. ಯಾಕೆಂದ್ರೆ ನಾವು ಒಂದಾಗಿ ಹೋಗ್ಬೇಕು ಅಂತ ಇವಾಗ ಸ್ಟೇಟ್ ಲೆವೆಲ್ ಅಲ್ಲಿ ನಮಗೆ ಒಂದು ಬಂದಿರೋದ್ರಿಂದ ಆ ಗೈಡೆನ್ಸ್ ಅಲ್ಲಿ ನಾವು ಇವತ್ತು ಕಮಿಟಿ ಈ ತರ ತಾಲೂಕು ರಚನೆ ಮಾಡ್ತಾ ಇದ್ದೀವಿ. ಆ ಒಂದಿದ್ರಲ್ಲಿ ಇವಾಗ ಚಾರಿಟಬಲ್ ಟ್ರಸ್ಟ್ ಇದೆ, ಈ ಕಡೆ ನಮ್ದು ತಾಲೂಕು ರೆಡ್ಡಿ ಜನಸಂಘನೂ ಇರುತ್ತೆ. ಆ ಒಂದಿದ್ರಲ್ಲಿ ನಾವು ಇವತ್ತು, ಆಮೇಲೆ ನಾವು ಹೋದ ವರ್ಷ ಇನ್ನೊಂದೇನಂದ್ರೆ ನಮ್ದು ವೇಮನ ಜಯಂತಿ ನಾವು ಪ್ರತಿ ವರ್ಷ ಸರ್ಕಾರ ಆದೇಶ ಮಾಡುವ ಮುಂಚೆನೆಯಿಂದಾನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲಿ ನಮ್ಮ ಕಮ್ಯುನಿಟಿಯಿಂದ ಸರ್ಕಾರನು ಆದೇಶ ಮಾಡ್ತು. ತಾಲೂಕು ಲೆವೆಲ್ ಅಲ್ಲಿ ಇವಾಗ ಸರ್ಕಾರನು ಆ ದಿವಸ ಜನವರಿ 19ಗೆ ನಮ್ದು ವೇಮನ ಜಯಂತಿ ಇರುತ್ತೆ. ಆ ಒಂದಿದ್ರಲ್ಲಿ ನಾವು ಯಾವುದೇ ಕಮ್ಯುನಿಟಿ ಇರ್ಬೋದು, ನಾವು ಮಾತ್ರ ತಾಲೂಕು ಆಡಳಿತದಿಂದ ಇದುವರೆಗೂ ಒಂದು ಪೈಸನ್ನು ನಾವು ತೆಗೆದುಕೊಳ್ಳದೆ ನಾವು ನಮ್ಮ ಖರ್ಚಲ್ಲೇ ನಾವು ಮಾಡ್ತಾ ಇದ್ದೀವಿ.
ಮುಂದಿನ ದಿನಗಳಲ್ಲೂ ಅಷ್ಟೇ ನಾವು ತಾಲೂಕು ಆಡಳಿತದಿಂದ ನಾವು ದುಡ್ಡು ತೆಗೆದುಕೊಳ್ಳದೆ ನಾವು ಮಾಡ್ತೀವಿ. ಸರ್ಕಾರದಿಂದ ಬಂದಿರೋದು ಕೂಡ ನಮ್ಗೆ ಇನ್ನೂ ಒಂದು ಸಲನೂ ನಮ್ಗೆ ತಲುಪಿಸಿಲ್ಲ. ಬರುತ್ತೆ ಅಂತ ಹೇಳ್ತಾರೆ, ಒಂದು ವರ್ಷನೂ ನಮಗೆ ಇನ್ನೂ ನಾವು ನೋಡಿಲ್ಲ. ಆ ಒಂದು ಇದರಲ್ಲಿ ನಮಗೆ ವೇಮನ ಜಯಂತಿ ದಿವಸ ಇವಾಗ ನಾವೊಂದು ಏನು ನಮಗೆ ಎಲ್ಲ ಇಲಾಖೆಗಳಿಂದ ಅವರು ಇದು ಮಾಡಿ ವೇಮನ ಜಯಂತಿ ಇದು ಮಾಡ್ತಾ ಇದ್ರು. ಅದನ್ನ ಇಲ್ಲ ನಾವೇ ಹೋದ ವರ್ಷನೂ ನಾವೇ ನಮ್ಮ ಕಲ್ಯಾಣ ಮಂಟಪದಲ್ಲಿ ಮಾಡಿದೀವಿ. ಇವಾಗ ನಮಗೆ ಏನಂತ ಹೇಳ್ತಾ ಇದ್ರೆ ನಮ್ಮ ವೇಮನ ಭವನ ಒಂದು ಆಗ್ಬೇಕು. ನಮಗೆ ಒಂದು ಜಾಗನೂ ಕೇಳಿದೀವಿ, ಲಾಸ್ಟ್ ಟೈಮ್ ಓವರಾಲ್ ಆಗಿ ಕೇಳಿದ್ವಿ, 1 ಎಕರೆ ಜಮೀನು ಕೊಡಿ ಅಂತ. ಈ ಸಲ ನಾವು ಇವಾಗ ಏನ್ ತಾಲೂಕು ಆಡಳಿತ ಇದಾಗಿದೆ, ನಾವು ತಾಲೂಕು ರಚನೆ ಆಗಿದೆಯಲ್ಲ, ಇವಾಗ ನಾವು ಮೊದಲನೇದಾಗಿ ಒಂದು ತಹಸೀಲ್ದಾರ್ಗೆ ಒಂದು ಲೆಟರ್ ಕೊಡ್ತಾ ಇದ್ದೀವಿ. ಏನೋ 19ನೇ ತಾರೀಕು ಇದಿದೆ, ನಮಗೆ ಭವನ ನಿರ್ಮಾಣಕ್ಕೆ ಒಂದು ಜಾಗ ತೋರಿಸಿ ಅಂತ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ಅದೇ ಸ್ಮಾರಕ ಭವನ ಅದು MLA ಅವ್ರಿಗೂ ಒಂದು ಲೆಟರ್ ಕೊಡ್ತೀವಿ ನಮ್ಮ ಕಡೆಯಿಂದ, ಅದು ಆದಷ್ಟು ಬೇಗ ಮಾಡಿಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಇದು. ಯಾಕಂದ್ರೆ ಈಗ ಮೊದಲನೇದಾಗಿ ಆಮೇಲೆ ಇವಾಗ ವೇಮನ ಜಯಂತಿಗೆ ನಮ್ಮ ಜನಾಂಗದ ಮಕ್ಕಳು SLC ಮತ್ತು PUC ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋವರಿಗೆ ವೇಮನ ಜಯಂತಿ ದಿವಸ ನಾವು ಅವರಿಗೆ ಗುರುತಿಸ್ತೀವಿ. ಆಮೇಲೆ ಡಾಕ್ಟರ್ಸ್ ಆಗಿದ್ದಾರೆ, ಹೈಯೆಸ್ಟ್ PhD ಡಾಕ್ಟರ್ಸ್, ಅವ್ರನ್ನು ಗುರುತಿಸ್ಬಿಟ್ಟು ಆ ಕಾರ್ಯಕ್ರಮದಲ್ಲಿ ಅವ್ರನ್ನ ನಾವು ಸನ್ಮಾನ ಮಾಡೋಕ್ಕೆ ನಾನು ಮೊದಲನೇದಾಗಿ ಈ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ದು ಬೇರೆ. ಈ ದಿನ ಕೋಲಾರ ಜಿಲ್ಲೆ KGF ತಾಲೂಕಿನ ರೆಡ್ಡಿ ಸಮುದಾಯದ ಸಂಘ ಮರುಸ್ಥಾಪನೆಗೆ ಈ ದಿನ ಚಾಲನೆ ಕೊಟ್ಟಿದ್ದೀವಿ. ಈ ಸಂಘಟನೆಯ ದೃಷ್ಟಿ ಶಿಕ್ಷಣಕ್ಕೆ ಮತ್ತು ನಮಗೆ ಸಮುದಾಯಕ್ಕೆ ಸಲ್ಲಬೇಕಾದಂತ ಸವಲತ್ತುಗಳ ಬೇಡಿಕೆಗಳಿಗಾಗಿ ನಮ್ಮ ಸಮುದಾಯವನ್ನ ನಾವು ಸಂಘಟಿಸ್ತಾ ಇದ್ದೀವಿ. ಪ್ರತಿ ಗ್ರಾಮವಾರು, ಪ್ರತಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳಲ್ಲೂ ಸಹ ನಮ್ಮ ರೆಡ್ಡಿ ಸಮುದಾಯನ ಸಂಘಟನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಪ್ರತಿ ತಾಲೂಕು ಮಟ್ಟದಲ್ಲಿ ಸಹ ನಮಗೆ ಒಳ್ಳೆ ಸ್ಪಂದನೆ ಇದೆ. ನಮ್ಮ ಸಮುದಾಯ ಬಹಳಷ್ಟು ಜಾಗೃತ ಆಗ್ತಾ ಇದೆ. ಈಗಾಗಲೇ ನಮಗೆ ಸಲ್ಲಬೇಕಾದಂತ ಸವಲತ್ತುಗಳು ದೊರಕದೆ ನಾವು ನಮ್ಮ ಸಮುದಾಯ ಕಡೆಗಣಿಸ್ತಾ ಇರೋದ್ರಿಂದ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಶಿಕ್ಷಣವಾಗಿ, ರಾಜಕೀಯವಾಗಿ, ಉದ್ಯೋಗವಾಗಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಸಮುದಾಯಕ್ಕೆ ಯಾವ ನಮಗೆ ಶಾಸನಬದ್ಧವಾಗಿ ಏನೇನು ತಲುಪಬೇಕು ಅವೆಲ್ಲ ತಲುಪಿಸ್ಕೊಳ್ಳೋದಕ್ಕೆ ನಾವು ಮುಂದಿನ ಹೋರಾಟ ಸಿದ್ಧತೆಗಳಿಗೆ ಎಲ್ಲ ನಮ್ಮ ಸಮುದಾಯನ ನಾವು ಒಗ್ಗೂಡಿಸಿ ಈಗ ಜಿಲ್ಲಾವಾರು ಆದ ನಂತರ ಇದೇ ಕೋಲಾರ ಜಿಲ್ಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಸಮಾವೇಶಕ್ಕೆ ಕರ್ನಾಟಕ ರಾಜ್ಯದ ಮಂತ್ರಿಗಳು ಆದಂತ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಬರ್ತಾರೆ. ನಮ್ಮ ಮಾಜಿ ರಾಜ್ಯಸಭಾ ಸದಸ್ಯರಾದಂತ ಕುಪೇಂದ್ರ ರೆಡ್ಡಿ ಸಾಹೇಬರು ಬರ್ತಾರೆ. KGF ತಾಲೂಕಲ್ಲಿ 75 ವರ್ಷಗಳ ಇತಿಹಾಸದಿಂದನೂ ಇಲ್ಲಿ ನಮ್ಮ ಸಮುದಾಯ ಶೋಷಣೆ ಆಗ್ತಾ ಇದೆ. ಏನಂದ್ರೆ ಇಲ್ಲಿ ನಾವು 25ರಿಂದ 30 ಸಾವಿರ ಜನಸಂಖ್ಯೆ ನಮ್ಮ ಸಮುದಾಯ ಇದೆ. ಆದರೂ ಇವತ್ತು ನಮ್ಮ ಸಮುದಾಯಕ್ಕೆ ರಾಜಕೀಯವಾಗಲಿ, ಶೈಕ್ಷಣಿಕವಾಗ್ಲಿ ಯಾವುದೇ ಹಂತದಲ್ಲಿ ನಮಗೆ ಅನುಕೂಲ ಇಲ್ಲ. ಇವತ್ತಿನ ದಿನ ನಮ್ಮನ್ನ 75 ವರ್ಷಗಳಿಂದ ಇಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾ ಇದೆ. ನಾವು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ನಾವೇನು ಅದನ್ನ ನಾವು ದುರುಪಯೋಗ ಮಾತಾಡ್ತಾ ಇಲ್ಲ. ನಮಗೆ ಸರ್ಕಾರದ ವತಿಯಿಂದ ನಮಗೆ ಈ ಬಾರಿ ಜನರಲ್ ಮಾಡಿ ಅಂತ ಕೇಳೋದಕ್ಕೂ ಸಹ ಈ ಸಲ ನಾವೆಲ್ಲ ತಾಲೂಕು ಜಿಲ್ಲಾ ಮಟ್ಟಗಳಿಂದ ಸಂಘಟನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ನಾವು ತಾಲೂಕು ಮಟ್ಟಗಳಲ್ಲಿ ಈಗ ಮಾಲೂರು ತಾಲೂಕು ಘಟಕ ಆಗಿದೆ, ಬಂಗಾರಪೇಟೆ ತಾಲೂಕು ಘಟಕ ಆಗಿದೆ. ಈಗ ನಮ್ಗೆ ಅನ್ಯಾಯ ಆಗಿದೆ ಅಂತಂದ್ರಲ್ವಾ ರಾಜಕೀಯವಾಗಿ, ಅದು ಎಲ್ಲಿ ಆಗಿದೆ, ಯಾವ ತರ ಆಗಿದೆ ಸರ್? ಇವತ್ತು ನಮ್ಮ ಸಮುದಾಯ ಆನೇಕಲ್ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆನೇಕಲ್ ತಾಲೂಕು ಇತಿಹಾಸಗಳಿಂದನೂ ರಿಸರ್ವ್ ಆಗಿ ಬರ್ತಾ ಇದೆ. KGF ತಾಲೂಕಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ.
KGF ತಾಲೂಕಲ್ಲಿ ಸಮೇತ ರಿಸರ್ವ್ ಆಗಿ 75 ವರ್ಷ ಬರ್ತಾ ಇದೆ. ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅಲ್ಲಿ ಸಹ ನಮ್ಮ ಸಮುದಾಯನ ಅಲ್ಲಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಅಲ್ಲಿನೂ ರಿಸರ್ವ್ ಆಗ್ತಾ ಇದೆ. OBC ಸೇರಿಸಿದಂತ ಸಂದರ್ಭದಲ್ಲಿ ನಮ್ಮನ್ನ 2C ಸೇರಿಸಿ 2Cಯಲ್ಲಿ ಸಮೇತ ಒಕ್ಕಲಿಗ ಸಮುದಾಯದಲ್ಲಿ ಇದ್ದಿದ್ದ ನಮ್ಮನ್ನು ಬೇರ್ಪಡಿಸಿ ರೆಡ್ಡಿ ಸಮುದಾಯನ OBC ಇಂದ ತೆಗೆದಿದ್ದಾರೆ. ಅದನ್ನ ನಾವು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೂ ಸಹ ನಾವು ನಮ್ಮ ಮನವಿಗಳನ್ನ ಕೊಟ್ಟಿದ್ವಿ. ಮತ್ತೆ ನಮ್ಮ ಇವರು ಶಿವರಾಜ್ ತಂಗಡಿ ಸಾಹೇಬ್ರಿಗೂ ಮಂತ್ರಿಗಳಿಗೂ ನಾವು ಪತ್ರವನ್ನು ಕೊಟ್ಟಿದ್ದೀವಿ. ನಮ್ಮ ಸಮುದಾಯನ ಸಹ OBC ಪಟ್ಟಿಗೆ ಸೇರಿಸಿ ಅಂತ ಕೇಳ್ತಾ ಇದ್ದೀವಿ. ಸರ್ಕಾರ ಅದನ್ನ ಏನ್ ಕ್ರಮ ತಗೊಳ್ತಾ ನೋಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರ ಸಲಹಾ ಸಮಿತಿ ಅಂತ ನಮ್ಗೆ ಹಿರಿಯರು ಇದ್ದಾರೆ. ರಾಮಲಿಂಗಾರೆಡ್ಡಿ ಸಾಹೇಬ್ರು, ನಮ್ಮ ಸತೀಶ್ ಸಾಹೇಬ್ರು, ನಮ್ಮ ಕುಬೇಂದ್ರ ರೆಡ್ಡಿ ಸಾಹೇಬ್ರು, KC ರಾಮಮೂರ್ತಿ ಸಾಹೇಬ್ರು, ನಂದೀಶ್ ರೆಡ್ಡಿ ಅವರು ಹಿರಿಯರೆಲ್ಲ ಇದ್ದಾರೆ. ಅವರೆಲ್ಲ ಕೂತ್ ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಮಾಡ್ಬೇಕು ಅಂತ ಅವ್ರು ಹೇಳಿದ್ರೆ ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ನಾವು ನಮ್ಮ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಹೋಗ್ತೀವಿ. ನಮ್ಮದು ಈಗ ಸಂಘಟನೆ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಅಲ್ಲ, ನಿಮ್ಮ ಸಮುದಾಯದವರು BJP ಇದ್ದಾರೆ, JDS ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ, ಅವೆಲ್ಲ ಇದ್ದು ಅವರೆಲ್ಲ ಯಾಕೆ ಮಾಡಿಲ್ಲ? ನಾವು ಇವತ್ತು ಸೇರಿರೋದು ಯಾವುದೇ ಜಾತಿಯ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ಅಲ್ಲ. ನಮ್ಮ ಸಮುದಾಯನ ನಾವು ಜಾಗೃತಿಗೊಳಿಸಿ ನಮ್ಮ ಸಮುದಾಯನ ಬಲಿಷ್ಠ ಮಾಡಿ ನಮ್ಮ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಈಗ 60 ಲಕ್ಷಕ್ಕೆ ಸಮಾಂತರವಾಗಿ ನಮಗೆ ಅಕ್ಕನ ಬೇಡಿಕೆ ನಾವು ಕೇಳ್ತಾ ಇದ್ವಿ. ಹೌದು, ಆಗ್ತಾ ಇದೆ. ವೆಂಕಟರಾಮ ರೆಡ್ಡಿ ಅಂತ. ನಾನು ಬಂಗಾರಪೇಟೆ ತಾಲೂಕು ಬೋಯಿನಹಳ್ಳಿ ಗ್ರಾಮ. ನಾನು ಬಂಗಾರಪೇಟೆ ತಾಲೂಕು ವೇಮನ ಇದರಲ್ಲಿ ಗೌರವಾಧ್ಯಕ್ಷನಾಗಿ ನಮ್ಮನ್ನ ಆಯ್ಕೆ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಆದರೂ ಸುಮಾರು ವರ್ಷಗಳಿಂದ ವೇಮನ ವಿದ್ಯಾಸಂಸ್ಥೆಗೆ ಮತ್ತು ವೇಮನ ಚಾರಿಟಬಲ್ ಟ್ರಸ್ಟ್ ಇಂದ ನಮ್ಮ ತಂದೆ ಫೌಂಡರ್ ಟ್ರಸ್ಟಿ ಆಗಿ ದುಡಿದಿದ್ದು, ಇವಾಗ ನಮ್ಮನ್ನ ಪ್ರೆಸೆಂಟ್ ಟ್ರಸ್ಟಿಯಾಗಿ ಆಯ್ಕೆ ಮಾಡಿ ಏನು ಸಾರ್ವಜನಿಕ ನಮ್ಮ ಸಮುದಾಯದ ಬಡ ಕುಟುಂಬಗಳಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಅವ್ರನ್ನ ಮುಂದೆ ತರಬೇಕು ಅಂತ ಆ ಕೈಲಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಎರಡೂ ತಾಲೂಕು ಒಂದಾಗಿರ್ಬೇಕಾದ್ರಿಂದನೂ ಟ್ರಸ್ಟ್ ಡೆವಲಪ್ಮೆಂಟ್ಗೆ ದುಡಿದಿದ್ದೀವಿ. ಸುಮಾರು ಜನಗಳು ನಮ್ಮವರು ಹೆಸರುಗಳು ಹೇಳೋಕ್ಕೆ ಇವಾಗ ಕೆಲವು ಜ್ಞಾಪಕ ಇರುತ್ತೆ, ಕೆಲವು ಜ್ಞಾಪಕ ಇರಲ್ಲ. ಗಣ್ಯರೆಲ್ಲ ದುಡಿದು ಇದು ಕೊಟ್ಟೋಗಿದ್ದಾರೆ. ನಮ್ಮ ಜನಾಂಗದ ಒಂದು ದೊಡ್ಡ ವ್ಯಕ್ತಿ ಈ ತಾಲೂಕು ಬಡತನವನ್ನು ಗುರುತಿಸಿ 7.5 ಎಕರೆ ದಾನವಾಗಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪುಣ್ಯ. ಈ ಏರಿಯಾದಲ್ಲಿರೋರಿಗೆ ಅಷ್ಟು ಇಷ್ಟು ವಿದ್ಯಾಭ್ಯಾಸ ಇಲ್ಲ. ಈವನ್ ಭಾರಿ ಬಡತನದಲ್ಲಿ ಇದ್ದವ್ರಿಗೆ 7.5 ಎಕರೆ ಕೊಡಬೇಕಾದ್ರೆ ಯಾರು ತಾನೇ ಸುಮ್ಮನೆ ಕೊಡ್ತಾರೆ? ನಮ್ಮ ಜನಾಂಗಕ್ಕೆ ಅವ್ರು ಮಾಡಿರ್ತಕ್ಕಂಥ ಒಂದು ಘನತೆ ಗೌರವ ಮಕ್ಕಳಿಗೆ ಕೊಟ್ಟಿರೋದು. ಆವಾಗಿಂದ ಶಾಲೆ ನಡೀತಾ ಇದೆ. ಶಾಲೆಗೆ ಒಬ್ಬೊಬ್ಬರು ನಮ್ಮ ಸಮುದಾಯದವರೇ ಒಂದೊಂದು ರೂಮ್ ಕಟ್ಟಿಸ್ಕೊಟ್ಟು ಈ ಥರ ಎಲ್ಲ ದಾನಿ ಮಾಡಿ ಇವಾಗ ಸ್ಕೂಲ್ ನಡೀತಾ ಇದೆ. ಸುಮಾರು 500 ಚಿಲ್ಲರೆ ಮಕ್ಕಳಿದ್ದಾರೆ. ಮಿಡ್ ಡೇ ಮೀಲ್ಸು ಬೆಂಗಳೂರು ನಮ್ಮ ಸಮುದಾಯದವರು ಒಬ್ಬೊಬ್ಬರು ಒಂದೊಂದು ತಿಂಗಳಿಗೆ ಆದಷ್ಟು ಕೊಟ್ಟು 2009ರಿಂದ ಇಲ್ಲಿ ತನಕ ನಡೆದುಕೊಂಡು ಬಂದಿದೆ. ಯಾವುದೇ ಒಂದು ತೊಂದರೆ ಇಲ್ದಿರ ಇನ್ನೂ ಮುಂದೆ ನಡೆಯೋದಕ್ಕೂ ನಮ್ಮ ಸಮುದಾಯದವರು ಸಪೋರ್ಟ್ ಮಾಡಿದ್ದಾರೆ. ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ನಮ್ಮ ಸಮುದಾಯದ ಬಂದರು ಎಲ್ಲ ಜನಗಳಿಗೂ ಒಂದೇ ಫೀಸ್ ತಕೊಂಡು ಮಿಡ್ ಡೇ ಮೀಲ್ಸ್ ಕೊಟ್ಟು ನಾವು ಬಡತನದಿಂದ ಆಚೆ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸಮುದಾಯಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ದೊಡ್ಡ ದೊಡ್ಡ ದಾನಿಗಳು ಸಹಾಯದಿಂದ ಅವರಿಗೆ ಅಲ್ಲಿ ಕೊಟ್ಟಿದ್ದನ್ನ ಇಲ್ಲಿ ತಲುಪಿಸಿ ದುಡಿತಾ ಇದ್ದೀವಿ. ಮುಂದೆ ಸಂಸ್ಥೆ ಇನ್ನೂ ಚೆನ್ನಾಗಾಗಬೇಕು ಅಂತ ನನ್ನ ಉದ್ದೇಶ. ಆದಾಗ್ಯೂ ನಾನು ಕರ್ನಾಟಕ ಋತುದಲ್ಲಿ ಮಾಡಿದ್ರೆ ಚೆನ್ನಾಗಿ ನಡೆಯುತ್ತೆ ಅಂತ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಭಾರಿ ಸಂತೋಷವಾಗಿದೆ. ಹೀಗೆ ಮುನ್ನಡೆಸಬೇಕು. ನಮ್ಮ ಪ್ರೋತ್ಸಾಹ ತಮ್ಮೆಲ್ಲರಿಗೂ ಇರುತ್ತೆ. ಬಹುಶಃ ಇವತ್ತು ವೇಮನ ವಿದ್ಯಾಸಂಸ್ಥೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ವತಿಯಿಂದ ನಮ್ಮ ಸಂಘಟನಾ ರಾಜ್ಯಾಧ್ಯಕ್ಷರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಕಾರ್ಯಕ್ರಮದ ಉದ್ದೇಶ ಇಷ್ಟೇ,
ಸಾಧ್ಯವಾದಷ್ಟು ಮಟ್ಟಿಗೆ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ರೆಡ್ಡಿ ಸಮುದಾಯವನ್ನ ಒಂದ್ ಸ್ವಲ್ಪ ಒಗ್ಗಟ್ಟು ಮೂಡಿಸಿ ಜಾಗೃತಿಯನ್ನ ಉಂಟು ಮಾಡಿಸುವಂತಹ ಒಂದು ಕಾರ್ಯಕ್ರಮದ ಒಂದು ಭಾಗ ಇದು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕೆಜಿಎಫ್ಗೆ ಮೊದಲು ಕೂಡ 2-3 ಸಾರಿ ಭೇಟಿಯನ್ನು ಕೊಟ್ಟಿದ್ರು ಮಾನ್ಯರು. ಇವತ್ತು ನಮ್ಮ ಕೆಜಿಎಫ್ ತಾಲೂಕಿಗೆ ಒಂದು ಬಹುಶಗಳಾಗಬೇಕು ಅಂತ, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಈ ರೆಡ್ಡಿ ಸಮುದಾಯ ಒಂದು ಸ್ವಲ್ಪ ಆರ್ಥಿಕವಾಗಿ ಹಿನ್ನಡೆ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಹಿನ್ನಡೆ ಆಗೋದಕ್ಕೆ ಅದು ಕಾರಣ ಆಗಿದೆ. ಆ ನಿವಾರಣೆಯಲ್ಲಿ ಬಹುಶಃ ಈ ಸಂಘಟನೆ ಅತ್ಯಂತ ಅಗತ್ಯ ಅಂತ ನಾನು ಭಾವಿಸ್ತೇನೆ. మొబైల్ మైసూర్కి 3 కితాలు మార్క్ పాస్ చేసిన దానికే మహారాజా వాడికి చీఫ్ మినిస్టర్ పోస్ట్ ఇచ్చింది. అప్పుడు జగడాలే, వాడు 7 జన్మ అందరూ కావాలంటే వీడు మంచివాడు, వీడికి ఇచ్చిడతామప్ప మనకాల జగడాలోనే హనుమంతయ్య వాళ్ళతో వదిలేరు. అవి 3 ఏళ్ళకంతా హనుమంతయ్య నో కాన్ఫిడెన్స్ తెచ్చినారు సార్ కేసీరెడ్డి పైన. 1947లో కేసీరెడ్డి చీఫ్ మినిస్టర్ అయింది. 1950లో no confidence motion brought by Hanumanthaya. So he wants to become a CM. But K.C. Reddy won by 2 votes. ఇదంతా తెలుసుకునేకే కాలే అని చెప్పినట్లు విధానసౌధ ఫౌండేషన్ వేసింది విశ్వేశ్వరయ్య. ఏదో ప్లాన్ వేసి చిన్న బడ్జెట్లో, అప్పుడు దుడ్డు లేదు, చిన్న బడ్జెట్లో చేద్దామని పోయి చూస్తే అది కింద విధానసౌధ కింద ఉందంట రైట్. మైసూరు మహారాజా, కేసీ రెడ్డి, పండిత్ జవహర్లాల్ నెహ్రూ అంతా చేసింది. హనుమంతయ్య వాళ్ళు వచ్చాక దాన్ని మూసిపెట్టేసి. ఇదంతా ఎట్లా తెలుస్తూ ఉంది అంటే, ఒక చిన్నోడన టైలర్స్ కొడుకు కోలార్ రవీంద్రనాథ్, మన జాతి కూడా కాదు, రెడ్డి వాళ్ళు చేయించండి ఆ పని చేయలే. వాడు ప్రొఫెసర్ చెప్పినట్ట, ఎప్పుడు తెలుసు టీచరు ಪ್ರೊಫೆಸರ್ ರೀ ಯಾವ ಊರು ನಿಮ್ದು ಅಂದರೆ ಅದು ಕೋಲಾರ ಸರ್. ನೀನು PhD ಮಾಡಬೇಕು ಅಂತಿದ್ದೀಯಾ, ನನ್ನ ಹತ್ರಕ್ಕೆ ಬಂದಿದ್ದೀಯಾ, KC ರೆಡ್ಡಿ ಅವ್ರ ಬಗ್ಗೆ ಏನಾದರೂ ಗೊತ್ತೇನ್ರಿ ನಿನಗೇನೆ? ಇಲ್ಲ ಸರ್ ನನಗೆ ಗೊತ್ತಿಲ್ಲ. ಅದನ್ನು ಆ ಸಬ್ಜೆಕ್ಟ್ ತಗೊಂಡು ಅವ್ರು ಮಾಡಿರ್ತಕ್ಕಂಥ ಕೆಲಸನ ಮಾಡಿದ್ರೆ ನಿನಗೆ PhD ಸಿಗತ್ತೆ, ಹೋಗುವನ್ನೇ. ಅವನು ಹುಡ್ಕಾಡ್ಕೊಂಡು ನಮ್ಮ ಮನೆಗೆ ಬಂದ ಒಂದು ದಿವಸ. ರವೀಂದ್ರನಾಥ್, ಯಾರಪ್ಪ ನೀನು? ನಾನು ರವೀಂದ್ರನಾಥ್ ಸರ್, ನಮ್ಮ ಲೀಡರ್ ಹೇಳಿದ್ದಾರೆ, ನಮಗೆ KC ರೆಡ್ಡಿ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ದಯವಿಟ್ಟು ನೀವು ಸಹಾಯ ಮಾಡಿದ್ರೆ ನಾನೆಲ್ಲ ಇದು ಮಾಡ್ತೀನಿ ಅಂತೇಳಿ